ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತ ಇವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಈ ನೋಟಿಫಿಕೇಶನ್ ಬಂದು ಆಗಸ್ಟ್ 14ಕ್ಕೆ ಬಿಟ್ಟಿದ್ದಾರೆ. ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ, ಹೇಗೆ ರೆಕ್ರೂಟ್ಮೆಂಟ್ ಮಾಡ್ಕೊಂತಾರೆ, ಹೇಗೆ ಅಪ್ಲೈ ಮಾಡೋದು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಅಂದರೆ ಫಾರ್ಮಾಸಿಸ್ಟ್ 16,000ದಿಂದ ಹಿಡಿದು 29,600ವರೆಗೂ ಸಂಬಳ ಇರುತ್ತೆ. 7 ವೇಕೆನ್ಸಿ ಇದೆ. ಮೀಸಲಾತಿ ನೋಡೋದಾದ್ರೆ ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಗಳು ಆಗಿರುತ್ತೆ. ಸೊ ಮೀಸಲಾತಿ ಪ್ರಕಾರ ವ್ಯಾಕೆನ್ಸಿನ ನೋಡೋದಾದ್ರೆ ಜನರಲ್ 3 ವೇಕೆನ್ಸಿ, SC 1, ST 1, ಪ್ರವರ್ಗ 1, ಪ್ರವರ್ಗ 2A 2, ಟೋಟಲ್ 7 ವೇಕೆನ್ಸಿ ಇದೆ. ಇನ್ನು ಪ್ರಥಮ ದರ್ಜೆ ಸಹಾಯಕರು ಅಂದರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ಇದಕ್ಕೆ 13,600ರಿಂದ ಹಿಡಿದು 26,000ವರೆಗೂ ಸಂಬಳ ಇರುತ್ತೆ. 10 ವೇಕೆನ್ಸಿ ಇದೆ. ಜನರಲ್ಗೆ 5, SCಗೆ 2, STಗೆ 1, ಪ್ರವರ್ಗ 1, ಪ್ರವರ್ಗ 2A 1, ಟೋಟಲ್ 10 ವೇಕೆನ್ಸಿ ಇದೆ. ವಿಕ್ರಯ ಸಹಾಯಕರು 12,500ರಿಂದ ಹಿಡಿದು 24,000, 16 ವೇಕೆನ್ಸಿ ಇದೆ. ಇದಕ್ಕೆ ಟೋಟಲ್ ನೋಡೋದಾದ್ರೆ ಸಾಮಾನ್ಯ 8 ಅಂದರೆ ಜನರಲ್ 8, SC 3, ST 1, ಪ್ರವರ್ಗ 1, ಪ್ರವರ್ಗ 2A 2, ಪ್ರವರ್ಗ 2B 1, ಟೋಟಲ್ 16 ವೇಕೆನ್ಸಿ ಇದೆ. ಇನ್ನು ವಿಕ್ರಯ ಸಹಾಯಕರು 371J ಕಲ್ಯಾಣ ಕರ್ನಾಟಕ, ಇದಕ್ಕೆ ನೋಡೋದಾದ್ರೆ 1 ವೇಕೆನ್ಸಿ ಇದೆ. ಜನರಲ್ ಅಲ್ಲಿ 1 ವೇಕೆನ್ಸಿ ಇದೆ. ಇದು ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಫಾರ್ಮಾಸಿಸ್ಟ್ಗೆ ಡಿಪ್ಲೊಮಾ ಇನ್ ಫಾರ್ಮಸಿ ಎಕ್ಸಾಮ್ನ ಪಾಸ್ ಆಗಿರಬೇಕು. ಹಾಗೆ ನಿಮಗೆ ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು. ಇನ್ನು ಕನ್ನಡನ ಓದೋಕ್ಕೆ ಮತ್ತು ಬರೆಯೋಕ್ಕೆ ಬರಬೇಕು. ಇನ್ನು ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂದರೆ ಪ್ರಥಮ ದರ್ಜೆ ಸಹಾಯಕರು, ಇದಕ್ಕೆ ನೋಡೋದಾದರೆ ಯಾವುದಾದ್ರು ಒಂದು ಡಿಗ್ರಿ ಇರಬೇಕು. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಯೂಸ್ ಮಾಡೋಕ್ಕೆ ಬರಬೇಕು. ಇನ್ನು ಕನ್ನಡ ಓದೋಕ್ಕೆ ಮತ್ತು ಬರೆಯೋಕ್ಕೆ ಎಲ್ಲ ಬರಬೇಕು. ಇನ್ನು ವಿಕ್ರಯ ಸಹಾಯಕರು, ಇದಕ್ಕೂ ಅಷ್ಟೇ ಸೆಕೆಂಡ್ PUC ಪಾಸ್ ಆಗಿರಬೇಕು, ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರಬೇಕು ಮತ್ತು ಕನ್ನಡ ಗೊತ್ತಿರಬೇಕು. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ ನೀವೇನಾದರೂ ಜನರಲ್ ಆಗಿದ್ರೆ 18ರಿಂದ 35, ಇನ್ನೇನಾದರೂ OBC ಆಗಿದ್ರೆ 18ರಿಂದ 38, ಇನ್ನೇನಾದರೂ SC ST ಪ್ರವರ್ಗ 1 ಆಗಿದ್ರೆ 18ರಿಂದ 40 ಏಜ್ ಲಿಮಿಟ್ ಆಗಿರುತ್ತೆ. ಇನ್ನು ಏನಾದರೂ ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ 10 ವರ್ಷ ಇನ್ನೂ ಜಾಸ್ತಿ ಕೊಡ್ತಾರೆ. ಅಂದರೆ ನೀವು ಜನರಲ್ ಆಗಿದ್ರೆ 45, OBC ಆಗಿದ್ರೆ 48, ಹಾಗೆ SC ST ಆಗಿದ್ರೆ 50 ವರ್ಷದವರೆಗೂ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದ್ರೆ SC ST ಮತ್ತು ಪ್ರವರ್ಗ 1 ಮತ್ತು PWD ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಬೇರೆಯವ್ರಿಗೆ 1,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದ್ರ ಜೊತೆಗೆ ಬೇರೆ ಗೇಟ್ ವೇ ಚಾರ್ಜಸ್ ಏನಾದ್ರು ಇದ್ದರೆ ಅದು ಅಪ್ಲಿಕೇಬಲ್ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಆಗೋಕ್ಕೆ 16/8/2025ಕ್ಕೆ ಪೋರ್ಟಲ್ನ ಓಪನ್ ಮಾಡಿದ್ದಾರೆ. ಇನ್ನು 14/9/2025ವರೆಗೂ ಟೈಮ್ ಇದೆ. ಇನ್ನು ಹಾಗೆ ಸ್ವಲ್ಪ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೀವು ನೋಡ್ಕೋಬಹುದು. ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಇರಬೇಕು, ಹೇಗೆ ಹಾಕೋದು, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆ. ಹಾಗೆ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅದ್ರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹಾಗೆ ಹೇಗೆ ಹಾಕೋದು ಅಂತಲೂ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕಾದ್ಮೇಲೆ ನಿಮಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದಮೇಲೆ 1:5 ರೇಷಿಯೋದಲ್ಲಿ ನಿಮಗೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡಿಕೊಂಡು ಇಂಟರ್ವ್ಯೂನ ತಗೊತಾರೆ. ಇನ್ನು ಎಕ್ಸಾಮಿನೇಷನ್ ನೋಡೋದಾದರೆ ಫಾರ್ಮಸಿಸ್ಟ್ ಮತ್ತು FDA ಮತ್ತು ವಿಕ್ರಯ ಸಹಾಯಕರು ಇವರಿಗೆ ನೋಡೋದಾದರೆ ಕನ್ನಡ ಭಾಷೆ 50 ಮಾರ್ಕ್ಸ್ ಇರುತ್ತೆ, ಇಂಗ್ಲೀಷ್ 25 ಮಾರ್ಕ್ಸು, ಸಾಮಾನ್ಯ ಜ್ಞಾನ 25 ಮಾರ್ಕ್ಸು, ಸಹಕಾರಿ ವಿಷಯ 50 ಮಾರ್ಕ್ಸು, ಭಾರತದ ಸಂವಿಧಾನ 25 ಮಾರ್ಕ್ಸ್ಗೆ, ಸಮಾಜಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳು 25 ಮಾರ್ಕ್ಸು, ಟೋಟಲ್ 200 ಮಾರ್ಕ್ಸ್ಗೆ ಈ ಎಕ್ಸಾಮ್ ಆಗಿರುತ್ತೆ. ಇನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವೇನಾದರೂ ಯಾವ್ದಾದ್ರು ಕ್ಯಾಟಗರಿ ಮೇಲೆ ಹಾಕ್ತಾ ಇದ್ರೆ ಆ ಕ್ಯಾಟಗರಿ ಮೇಲೆ ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ನೀವು ಅಪ್ಲೋಡ್ ಮಾಡಬೇಕಿರುತ್ತೆ. ಅದೆಲ್ಲ ಯಾವ ಪ್ಯಾಟ್ರನಲ್ಲಿ ಇರಬೇಕು ಅಂತ ಇದೇ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ. ಈ ನೋಟಿಫಿಕೇಶನ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಈಗ ರೂರಲ್ ಸರ್ಟಿಫಿಕೇಟ್ ಹೇಗಿರಬೇಕು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಹೇಗಿರಬೇಕು, ಅದೆಲ್ಲ ಇಲ್ಲಿ ಪ್ಯಾಟ್ರನ್ನ ಕೊಟ್ಟಿದ್ದಾರೆ. ಇದೇ ರೀತಿ ನೀವು ಮಾಡಿಸ್ಬಿಟ್ಟು ಅಪ್ಲೋಡ್ನ ಮಾಡಬೇಕಿರುತ್ತೆ. ಹಾಗೆ ಇದಕ್ಕೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದರೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ಗೆ ಬರ್ತೀರಾ. ಇಲ್ಲಿ ಆ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಯಾವಾಗ ಅಪ್ಲಿಕೇಶನ್ ಶುರುವಾಗಿದೆ, ಯಾವಾಗ ಎಂಡ್ ಆಗುತ್ತೆ, ಯಾವಾಗ ಅಪ್ಲಿಕೇಶನ್ ಫೀ ಕಟ್ಟೋಕ್ಕೆ ಲಾಸ್ಟ್ ಡೇಟ್, ಅದನ್ನೆಲ್ಲ ಕೊಟ್ಟಿರ್ತಾರೆ. ನೀವೇನಾದ್ರು ಹೊಸ್ದಾಗಿ ಅಪ್ಲಿಕೇಶನ್ ಹಾಕಿದ್ದಿದ್ರೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಸ್ಟು ರಿಜಿಸ್ಟ್ರೇಷನ್ ಹಾಕಬೇಕಿರುತ್ತೆ. ರಿಜಿಸ್ಟ್ರೇಷನಲ್ಲಿ ನಿಮ್ಮ ಫುಲ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ನಿಮ್ಮ ಡೇಟ್ ಆಫ್ ಬರ್ತ್, ಜೆಂಡರ್, ಆಧಾರ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ID, ಇಲ್ಲಿ ಕಾಣಿಸ್ತಿರೋ ಸೆಕ್ಯೂರಿಟಿ ಕೋಡ್ನ ಎಂಟರ್ ಮಾಡಬೇಕಿರುತ್ತೆ. ಇದನ್ನೆಲ್ಲ ಕೊಟ್ಬಿಟ್ಟು ಡಿಕ್ಲರೇಷನ್ ಅಗ್ರಿ ಕೊಟ್ಬಿಟ್ಟು ಸಬ್ಮಿಟ್ ಮಾಡಬೇಕಿರುತ್ತೆ. ಅದಾದಮೇಲೆ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಬಂದುಬಿಟ್ಟು ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ID, ಪಾಸ್ವರ್ಡ್ ಎಲ್ಲ ಕೇಳುತ್ತೆ. ಅದನ್ನೆಲ್ಲ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ. ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಬರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಏನೇನು ಕೇಳುತ್ತೆ
ಲೈಕ್ ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ, ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್, ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಬಗ್ಗೆ, ಫೀ ಕಟ್ಟೋಕ್ಕೆ ಎಲ್ಲದ್ರದ್ದು ಆಪ್ಷನ್ ಎಲ್ಲ ಕೊಡುತ್ತೆ. ಸೊ ಅದೆಲ್ಲ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಇಷ್ಟ ಇದ್ದರೆ ಅಪ್ಲೈ ಮಾಡಲಿ. ಥ್ಯಾಂಕ್ ಯು.